ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ವಿರೋಧಿಸ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧದ ನಡುವೆಯೂ ರೈತರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ. ಭೂಸ್ವಾಧೀನಕ್ಕೆ ಒಪ್ಪಿಗೆ ನೀಡಿರುವ ರೈತರಿಗೆ ಪರಿಹಾರದ ಚೆಕ್ ಮೊದಲ ಹಂತದಲ್ಲಿ ನೀಡಲಾಗಿದೆ. ರಾಮನಗರದ ಜಿಬಿಡಿಎ ಕಚೇರಿಯಲ್ಲಿ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು. ಇದುವರೆಗೂ ಪರಿಹಾರಕ್ಕಾಗಿ 270 ರೈತರು ಅರ್ಜಿ ಕೊಟ್ಟಿದ್ದಾರೆ. ಇವತ್ತು 10 ಜನರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ. ಕೆಂಪಯ್ಯನಪಾಳ್ಯ ಗ್ರಾಮದ ರೈತರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿರುವುದು. ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ವಿತರಣೆ ಮಾಡಿದ್ದಾರೆ. ಜೊತೆಗೆ ಜಿಬಿಡಿಎ ಅಧ್ಯಕ್ಷ ಗಾಣಕಲ್ ನಟರಾಜ್ ಅವರು ಕೂಡ ಉಪಸ್ಥಿತರಿದ್ದರು. ಹೀಗೆ ರೈತರಿಗೆ ಅವರ ಭೂಮಿಗೆ ತಕ್ಕ ಬೆಲೆ ಅಂತ ಹೇಳಿ ಮೊದಲ ಹಂತದಲ್ಲಿ ಯಾರೆಲ್ಲ ಒಪ್ಪಿದ್ರು ರೈತರು ಅವರಿಗೆ ಸರ್ಕಾರದ ಕಡೆಯಿಂದ ಚೆಕ್ ವಿತರಣೆ ಮಾಡಿರುವಂಥದ್ದು. ಇನ್ನೂ ಸಾಕಷ್ಟು ಆಕ್ರೋಶ ವಿರೋಧಗಳು ಕೇಳಿ ಬರ್ತಾನೆ ಇದೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅದರ ಜೊತೆಗೇನೆ ಚೆಕ್ ವಿತರಣೆ ಆಗೋಗಿದೆ. ರೈತರು ಒಪ್ಪಿಗೆ ಕೊಟ್ಟರೆ 15 ದಿನದೊಳಗೆ ಪರಿಹಾರ ಕೊಡ್ತೀವಿ, 15 ದಿನದಲ್ಲಿ ಪರಿಹಾರ ಕೊಡದೇ ಇದ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀವಿ. TV9ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ವಿರೋಧಿಗಳು ಸರ್ಕಾರದ ಬಳಿ ಹಣ ಇಲ್ಲ ಅಂತಿದ್ದಾರೆ, ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬಾಲಕೃಷ್ಣ ಈ ರೀತಿ ಹೇಳಿದ್ದಾರೆ. ಅವರಿಗೆ ನಮ್ಮ ಮೊದಲ ಉತ್ತರ ಇಂದು ಕೊಟ್ಟ ಪರಿಹಾರ ಅಂತ ಹೇಳಿದ್ದಾರೆ. ಒಂದು ಕಡೆ ಹೋರಾಟ, ಪ್ರತಿಭಟನೆ, ಟೀಕೆ, ಟಿಪ್ಪಣಿ, ರಾಜಕೀಯ ಸಮರ ಎಲ್ಲವೂ ಕೂಡ ಆರಂಭ ಆಗಿದೆ. ಇವುಗಳ ನಡುವೆ ಭೂಸ್ವಾಧೀನ ಆಗ್ತಿರುವಂಥ ಜಮೀನಿಗೆ ಪರಿಹಾರ ಚೆಕ್ಕನ್ನು ವಿತರಣೆ ಮಾಡಿದರೆ ಫಸ್ಟ್ ರಿಯಾಕ್ಷನ್ ಏನು ಸರ್? ನಮ್ಮ ವಿರೋಧಿಗಳು ನಮ್ಮ ವಿರುದ್ಧ ಇವ್ರ ಹತ್ರ ದುಡ್ಡೇ ಇಲ್ಲ, ಸುಮ್ಮನೆ ಅಕ್ವೈರ್ ಮಾಡ್ತವ್ರೆ, ವರ್ಷಾನುಗಟ್ಟಲೆ ನಮ್ಮನ್ನು ರೈತರನ್ನ ಎಣಗಿಸ್ತಾರೆ, ಅವ್ರ ಹತ್ರ ಪರಿಹಾರಕ್ಕೆ ದುಡ್ಡಿದ್ರು ಕೂಡ ಮರ ಮಾಲ್ಕಿಗೆ ದುಡ್ಡಿಲ್ಲ ಅಂತಕ್ಕಂಥ ಅಪಪ್ರಚಾರ ಏನು ಮಾಡ್ತಿದ್ರಲ್ಲ, ಅದಕ್ಕೆ ಅವ್ರಿಗೆ ಮೊದಲನೇ ಉತ್ತರ ನಾವಿವತ್ತು ಕೊಟ್ಟಿರ್ತಕ್ಕಂಥ ಪರಿಹಾರ. ಎರಡನೇದೇನೆಂದರೆ ಅವ್ರು ಯಾರು ಆರೋಪ ಮಾಡ್ತಿದ್ರಲ್ಲ ಅವ್ರ ಕಡೆ ಇರ್ತಕ್ಕಂಥವ್ರಿಗೆ ಒಪ್ಪಿಗೆ ಪತ್ರ ಕೊಟ್ಟರೆ ಅವ್ರಿಗೆ ಏನಾದರೂ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಅವ್ರಿಗೆ 1 ವಾರದಿಂದ 15 ಒಳಗಡೆ ಅವ್ರ ಅಕೌಂಟ್ಗೆ ಚೆಕ್ಕನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನು ನಾವು ಮಾಡದೆ ಹೋದರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ. ಫೈನಲ್ ನೋಟಿಫಿಕೇಶನ್ ಆಯಿತು. 3 ಕಂದಾಯ ಗ್ರಾಮಗಳು, ಆ 3 ಕಂದಾಯ ಗ್ರಾಮಗಳು ಕೊಡ್ತಾ ಇದ್ದಾರೆ. ಎಷ್ಟು ರೈತರು ಒಪ್ಪಿದ್ದಾರೆ? ಕೆಲವೊಂದಿಷ್ಟು ರೈತರು ನಾವು ಒಪ್ಪೇ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಈಗ ನೀವು ಎಷ್ಟು ಜನಕ್ಕೆ ವಿತರಣೆ ಮಾಡ್ತಾರೆ? 8-10 ಜನ ಬಿಟ್ಟರೆ ಬಾಕಿ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸುಮಾರು ಒಂದು 150, 160, 279 ರೈತರು, ಅದರಲ್ಲಿ ಒಂದು 10-15 ಜನ ಬಿಟ್ಟರೆ ಬಾಕಿ ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ನಾವು. ಒಪ್ಪಿಗೆ ಕೊಡದಿದ್ದಂಥ ರೈತರು, ಪರಿಹಾರ ಇಸ್ಕೊಳ್ಳೋಕೆ ಬರಲಿಲ್ಲ ಅಂತ ರೈತರು, ಅವ್ರಿಗೆ ಯಾವ ರೀತಿ ಅವ್ರ ಜಮೀನು ಯಾವ ರೀತಿ ಅಕ್ವೈರ್ ಮಾಡ್ಕೊಂತೀರಾ? ಮುಂದಿನ ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ. ಅದನ್ನ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ಬಹುಶಃ ಅವ್ರಿಗೂ ಕೂಡ ಇವತ್ತು ಜ್ಞಾನೋದಯ ಆಗಿ ಬಂದು ಅವರು ಕೂಡ ತಗೊಳ್ತಕ್ಕಂಥ ಪರಿಸ್ಥಿತಿ ಇರ್ಬೋದು. ಅದರಿಂದ ನಾವು ಬೇರೆ ರೀತಿ ಅವ್ರಿಗೆ ಹೇಳೋದು ಬೇಡ. ಅಲ್ಲ, ಅವ್ರದ್ದೇನು ಸಮಸ್ಯೆ ಏನಾರು ಇರಲಿ, ಅವ್ರೆಲ್ಲ ಒಪ್ಪಿಗೆ ಕೊಟ್ಟರೆ ಕೊಡೋಣ. ಬಟ್ ನಾವು ಅವ್ರನ್ನ ಏನೋ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತಕ್ಕಂಥ ವಿಚಾರ ಬೇಡ. ರೈತರೇ ಅವರೆಲ್ಲ ನಮ್ಮ ಅಣ್ಣ ತಮ್ಮದಿರೆ, ಅವ್ರನ್ನೆಲ್ಲ ಮನವೊಲಿಸಿ ಇಷ್ಟು ಜನ ತೊಗೊಂಡ್ಮೇಲೆ ಬಹುಶಃ ಅವ್ರಿಗೂ ಕೂಡ ಮನ ಪರಿವರ್ತನೆಯಾಗಿ ತಗೋಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡಿದ್ದೀವಿ. ಈಗ ವಿರೋಧ ಪಕ್ಷದವರು BJP ಆಗಿರ್ಬೋದು, JDS ಒಂದು ಕ್ವಶನ್ ರೈಸ್ ಮಾಡ್ತಾರೆ. ಈ ಒಂದು ಓವರಾಲ್ ಈ ಒಂದು ಯೋಜನೆ ಒಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ಒಂದು 20 crores ಅಂದರೆ 20,000 ಕೋಟಿಯಷ್ಟು ಯೋಜನೆ. ಸೋರ್ಸ್ ಎಲ್ಲಿದ್ದು, ಎಲ್ಲಿಂದ ತರ್ತಿದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ? ಸರ್ಕಾರದಲ್ಲಿ ಅಷ್ಟೊಂದು ಅಮೌಂಟ್ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಿದ್ದಾರೆ. ನಾನು ದಯಮಾಡಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳೇನು ನಮ್ಮನ್ನು ಟೀಕೆ ಮಾಡ್ತಾವ್ರಲ್ಲ, ಅವ್ರ ಹಿಂಬಾಲಕರು ಯಾರ್ಯಾರು ಹೋಗಿ ಹೇಳ್ತಾರಲ್ಲ, ಅವ್ರ ಕೈಲಿ ಒಪ್ಪಿಗೆ ಪತ್ರ ಕೊಡ್ಸೋಕ್ಕೆ ಹೇಳಿ. ಅವ್ರಿಗೆ 15 ದಿವಸದಲ್ಲಿ ಅವ್ರು ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಚೆಕ್ ಸಮೇತ, ಅವ್ರಿಗೆ ಮರ ಮಾಲ್ಕಿ ಸಮೇತ ನಾವು ಚೆಕ್ ಕೊಡ್ತೀವಿ. ಅವ್ರು ಕೊಡ್ಲಿಕ್ಕೆ ನಾವು ಆಗಲಿಲ್ಲ ಅಂತಂದರೆ ಈ ಜಾಗದಲ್ಲಿ ನಾವು ಇರೋದಿಲ್ಲ, ತ್ಯಜಿಸಿ ಅವ್ರಿಗೆ ಜಾಗ ಅವಕಾಶ ಮಾಡಿಕೊಡ್ತೀವಿ. ಅಷ್ಟು ರೈತರು ಬಂದು ನಮ್ಮ ಜಮೀನು ಕೊಡ್ತೀವಿ ಅಂದರೆ ಅಷ್ಟು ಕೊಡೋದಕ್ಕೆ ತಮ್ಮ ಹತ್ರ ಅಮೌಂಟ್ ಇದೆ. 15 ದಿವಸದಲ್ಲಿ ಚೆಕ್ ಕೊಡಲಿಲ್ಲ ಅಂತಂದರೆ ರಾಜಕೀಯ ಮಾಡಲ್ಲ ಅಂತ ಒತ್ತಿ ಹೇಳ್ತಾ ಇದ್ದೀವಿ. ನಾನು ರಾಜಕೀಯ ಮಾಡಲ್ಲ, ಆಮೇಲೆ ಬಾಕಿಯವ್ರು ಹೇಳ್ತೀವಿ ನಿಮ್ಗೆ ಯಾರು ಬೇಕು ಅಂತ. ನಾನೇ ರಾಜಕೀಯ ಮಾಡಲ್ಲ, ನಾನೇ ಇಲ್ಲಿಂದ ನಿರ್ಗಮಿಸ್ತೀನಿ.